ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಗಳನ್ನ ಉಳಿಸಿ ಮಗಳನ್ನ ಓದಿಸಿ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇವತ್ತು ಹೆಣ್ಣಿನ ಮತ್ತು ಗಂಡಿನ ಅನುಪಾತ ತುಂಬಾ ಕಡಿಮೆ ಇದೆ. ಹೆಣ್ಣು ಮಕ್ಕಳನ್ನ ಉಳಿಸಬೇಕಾದ್ರೆ ಇವತ್ತು ಮಗಳನ್ನ ಉಳಿಸಿ ಮಗಳನ್ನ ಓದಿಸಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಹೆಣ್ಣು ಮಗುವಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಬೇಕಾಗಿದೆ ಎಂದು ಹೇಳಿದರು. ಒಂದು ಕಾರ್ಯಕ್ರಮ ಇವತ್ತು ಇವಾಗಲೇ ಹೇಳಿದ್ರು ಶ್ಯಾಮಲ್ ಮೇಡಮ್ ಅವರು, ಇವತ್ತು ಹೆಣ್ಣಿನ ಅನುಪಾತ ಮತ್ತು ಗಂಡಿನ ಅನುಪಾತಕ್ಕೆ ಹೋಲಿಸಿದ್ರೆ ಖಂಡಿತ ತುಂಬಾ ಕಡಿಮೆ ಇದೆ ಅಂತೇಳಿ. ಇವತ್ತು ಲಿಂಗಾನುಪಾತ ಯಾವ ರೀತಿಯಾಗಿ ನಾವು ಒಂದು ಗಂಡು ಮಗು ಹುಟ್ಟಿದ ತಕ್ಷಣ ಸಾಕು ಒಂದೇ ಮಗು ಅಂತೇಳಿ ನಾವು ಆಗಿರುವಂತಹ ಒಂದು ಕುಟುಂಬ ಇವತ್ತು ಹೆಣ್ಣು ಮಗುವನ್ನು ಬೆಳೆಸಬೇಕಾದ್ರೆ ಉಳಿಸಬೇಕಾದ್ರೆ ಖಂಡಿತವಾಗ್ಲೂ ಇವತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ತಂದಿದ್ದಾರೆ. ಆ ಮಗುವಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ಆ ಮಗುವನ್ನು ಉಳಿಸಿದ ನಂತರ ಅದಕ್ಕೆ ಸರಿಯಾದ ಶಿಕ್ಷಣವನ್ನು ಕೊಡಬೇಕು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಹೆಣ್ಣಿನ ಅನುಪಾತ ಕೂಡ ಜಾಸ್ತಿ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಖಂಡಿತವಾಗ್ಲೂ ಇವತ್ತು ಹೆಣ್ಣು ಮಗುವನ್ನು ಇದೇ ವೇಳೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಮಂಗಳೂರು ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ, ಉಪಮೇಯರ್ ವೇದಾವತಿ, ಪಾಲಿಕೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೆಲ್ವಮಣಿ ಸೇರಿದಂತೆ ಪಾಲಿಕೆಯ ಜನಪ್ರತಿನಿಧಿಗಳು ಮತ್ತಿತರರು ಉಪಸ್ಥಿತರಿದ್ದರು.